ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ನಮೀಬಿಯಾ ವಿರುದ್ಧ ಮ್ಯಾಚಲ್ಲಿ ನಮ್ಮ ಭಾರತ ತಂಡ 93 ರನ್ಗಳ ಭರ್ಜರಿ ಗೆಲುವನ್ನೇ ಸಾಧಿಸಿತು. ಹಾಗೆ ಇನ್ನು ನೋಡೋದಾದರೆ ಇನ್ನು ಪಾಕಿಸ್ತಾನ ವಿರುದ್ಧ ಇದೆ ನೆಕ್ಸ್ಟ್ ಮ್ಯಾಚ್. ಯಾವಾಗ, ಎಲ್ಲಿ, ಎಷ್ಟು ಗಂಟೆಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಒಂದು ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಇದೇ ರವಿವಾರ ಮ್ಯಾಚ್ ಇದೆ. ಹಾಗೆ ಈ ಮ್ಯಾಚನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಮ್ಯಾಚ್ ನಡೆಯೋದು ಕೊಲಂಬೋದಲ್ಲಿ. ಈ ಮ್ಯಾಚ್ ಈವ್ನಿಂಗ್ ಸಾಯಂಕಾಲ 7 ಗಂಟೆಗೆ ಲೈವ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. 6 ಗಂಟೆಯಿಂದನೇ ಲೈವ್ ಸ್ಟಾರ್ಟ್ ಇರುತ್ತೆ, ಬಟ್ ಮ್ಯಾಚ್ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಮೊಬೈಲಲ್ಲಿ ನೋಡ್ತಿದ್ರೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ಬೋದು. ಹಾಗೆ ಟಿ ವಿಯಲ್ಲಿ ನೋಡೋದಾದರೆ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ನೋಡ್ಬೋದು. ಹಾಗೆ ಇನ್ನು ನಮ್ಮ ತಂಡದ ಪ್ಲೇಯಿಂಗ್ 11 ಕಡೆ ನೋಡೋದಾದರೆ ಯಾವ ಪ್ಲೇಯರ್ಗಳು ಆಚೆ ಹೋಗ್ತಾರೆ, ಯಾವ ಪ್ಲೇಯರ್ ಇನ್ನಲ್ಲಿರ್ತಾರೆ ಅದು ನೋಡೋದಾದರೆ ಒಂದು ಸಂಜು ಸ್ಯಾಮ್ಸನ್ ಅವರನ್ನು ಆಚೆ ಇಡೋ ಚಾನ್ಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರಿಂದ ಅಷ್ಟೊಂದು ಏನು ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ. ಯಾಕಂದರೆ ಎಷ್ಟು ಚಾನ್ಸ್ ಕೊಟ್ಟರು ಕೂಡ ಅವರಿಂದ ಅಷ್ಟೊಂದು ಹೇಳ್ಕೊಳ್ತಾರೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಒಂದು 20 ರನ್ಸು, 10 ರನ್ಸು, 15 ರನ್ಸ್ಗೆ ಔಟ್ ಆಗ್ತಿದ್ದಾರೆ. ಹೀಗಾಗಿ ಅವರನ್ನು ಕೂಡ ಆಚೆ ಇಡೋ ಚಾನ್ಸ್ ಇದೆ ತುಂಬಾ ಅಂತ ಹೇಳ್ಬೋದು. ಯಾಕಂದರೆ ಈ ಸೀರೀಸಲ್ಲಿ ನಮ್ಮ ತಂಡ ಗೆಲ್ಲಲೇಬೇಕಾಗುತ್ತೆ. ಹೀಗಾಗಿ ಒಂದು ಬೇರೆ ಪ್ಲೇಯರ್ನ ನೋಡೋ ಚಾನ್ಸ್ ಇದೆ. ಅಷ್ಟರಲ್ಲಿ ಏನಾದರೂ ಅಭಿಷೇಕ್ ಶರ್ಮಾ ಅವರು ಇಂಜುರಿಯಿಂದ ರಿಕವರ್ ಆಗಿದ್ದರೆ ಅವರನ್ನೇ ಆಡಿಸೋ ಚಾನ್ಸ್ ಇದೆ ಅಂತಲೇ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಬಾಲಿಂಗಲ್ಲಿ ಕೂಡ ಏನು ಅಷ್ಟೊಂದು ಚೇಂಜಸ್ ಆಗಲ್ಲ ಅಂತಲೇ ಹೇಳ್ಬೋದು. ವರುಣ್ ಚಕ್ರವರ್ತಿ ಅವರು ಇದ್ದೇ ಇರ್ತಾರೆ. ಬುಮ್ರಾ ಅವರು ಇದ್ದೇ ಇರ್ತಾರೆ. ಹರ್ಷದೀಪ್ ಸಿಂಗ್ ಅವರು ಕೂಡ ಇದ್ದೇ ಇರ್ತಾರೆ. ಹೀಗಾಗಿ ಒಂದು ಪ್ಲೇಯಿಂಗ್ 11ನಲ್ಲಿ ಚೇಂಜ್ ಆದರೆ ಒಂದೇ ಒಂದು ಸಂಜು ಸ್ಯಾಮ್ಸನ್ ಅಲ್ಲಿ ಒಂದು ರಿಪ್ಲೇಸ್ಮೆಂಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ನೋಡೋಣ, ನೆಕ್ಸ್ಟ್ ಅಪ್ಡೇಟ್ ಬಂದ ಮೇಲೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.